ಕೂಡುಮಂಗಳೂರು ಗ್ರಾಮ ಪಂಚಾಯಿತಿಯ ಸುಂದರನಗರಕ್ಕೆ ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂಥರ್ಗೌಡ ಅವರು ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆ ಆಲಿಸಿದರು. 4 ದಶಕಗಳಿಂದ ಬಳಕೆಯಲ್ಲಿರುವ ಸುಂದರನಗರ ಸ್ಮಶಾನದ ಜಾಗಕ್ಕೆ ಸೂಕ್ತ ದಾಖಲೆ ಇಲ್ಲದ ಕಾರಣ ಪಂಚಾಯಿತಿ ಅಭಿವೃದ್ಧಿಪಡಿಸಲು ಕಾನೂನು ತೊಡಕುಂಟಾಗುತ್ತಿರುವ ಹಿನ್ನೆಲೆ ಸ್ಮಶಾನ ಜಾಗದ ದಾಖಲೆ ಸರಿಪಡಿಸುವ ಕುರಿತು ಶಾಸಕ ಅಧಿಕಾರಿಗಳಿಗೆ ಮಾಹಿತಿ ಪಡೆದರು. ನಂತರ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ಸುಂದರನಗರ ಸರ್ಕಲ್ನಲ್ಲಿ ದಿವಂಗತ ಗುಂಡೂರಾವ್ ಅವರ ಕಮಾನು ಹಾಗೂ ಪುತ್ಥಳಿ ನಿರ್ಮಾಣ ಕುರಿತು ಸ್ಥಳೀಯ ವಾರ್ಡ್ ಸದಸ್ಯರಾದ ಕೆ.ಬಿ. ಶಂಶುದ್ದೀನ್ ಹಾಗೂ ಸ್ಥಳೀಯ ಮುಖಂಡರು ಶಾಸಕರ ಗಮನಕ್ಕೆ ತಂದರು. ಕೂಡಲೇ ಕ್ರಮ ಕೈಗೊಳ್ಳುವಂತೆ ಕೆಐಎಡಿಬಿ ಅಧಿಕಾರಿಗಳಿಗೆ ಸೂಚಿಸಿದರು. ಹಾಗೆಯೇ ಇಂಡಸ್ಟ್ರಿಯಲ್ ಏರಿಯಾ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಕ್ರಿಯಾಯೋಜನೆ ತಯಾರಿಸುವಂತೆ ತಿಳಿಸಿದರು. ನಿವೇಶನ ರಹಿತ ಕಾರ್ಮಿಕರಿಗೆ ನಿವೇಶನ ನೀಡುವ ಸಲುವಾಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸರ್ಕಾರಿ ನಿವೇಶನ ಇದ್ದಲ್ಲಿ ಶಾಸಕರ ಗಮನಕ್ಕೆ ತರುವಂತೆ ತಿಳಿಸಿದರು. ನಂತರ ಗ್ರಾಮಕ್ಕೆ ಅಂಬೇಡ್ಕರ್ ಭವನ ನಿರ್ಮಾಣದ ಬೇಡಿಕೆ ಇಟ್ಟರು. ಗಣಪತಿ ಪ್ರತಿಷ್ಠಾಪನೆ ಸೇರಿದಂತೆ ಗ್ರಾಮಸ್ಥರ ಬಳಕೆಗೆ ಸಮುದಾಯ ಭವನ ನಿರ್ಮಾಣ, ಕೋರೆ ರಸ್ತೆ ಹಾಗೂ ಊರೊಳಗಿನ ರಸ್ತೆ ಅಭಿವೃದ್ಧಿ, ಗ್ರಾಮಕ್ಕೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ವಾರ್ಡ್ ಸದಸ್ಯರು ಹಾಗೂ ಗ್ರಾಮಸ್ಥರು ಮನವಿ ಮಾಡಿದರು. ಈ ಸಂದರ್ಭ ಮಾತನಾಡಿದ ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರು ಸುಂದರನಗರ ಅಭಿವೃದ್ಧಿ ಶ್ರಮಿಸುವುದರ ಜೊತೆಗೆ ಗ್ರಾಮಸ್ಥರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಜವಾಬ್ದಾರಿ ತೆಗೆದುಕೊಳ್ಳಲಾಗುವುದು ಎಂದರು. ವಾರ್ಡ್ ಸದಸ್ಯ ಕೆ.ಬಿ. ಶಂಶುದ್ದೀನ್ ಮಾತನಾಡಿ, ಕ್ಷೇತ್ರದ ಶಾಸಕರು ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದ್ದು ಪರಿಹಾರ ಭರವಸೆ ನೀಡಿದ್ದಾರೆ. ನಿರಂತರ ಕಾರ್ಯಕ್ರಮಗಳ ನಡುವೆಯೂ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಶಾಸಕರಿಗೆ ಧನ್ಯವಾದಗಳು. ಶಾಸಕರು ವಾರ್ಡ್ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎಂದರು. ಈ ಸಂದರ್ಭ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷರಾದ ವಿ.ಪಿ. ಶಶಿಧರ್, ನಾನಾ ಇಲಾಖೆಯ ಅಧಿಕಾರಿಗಳು, ಗ್ರಾಮದ ಮುಖಂಡರಾದ ಕಾರ್ತಿಕ್, ತಂಬಿ, ರಫೀಕ್, ಎಸ್.ಎ. ಹರೀಶ್, ಸಂತೋಷ್, ಮಂಜುಕುಟ್ಟಿ, ರವಿ, ಅಭಿಷೇಕ್ ಸೇರಿದಂತೆ ಇನ್ನಿತರ ಪ್ರಮುಖರು ಹಾಗೂ ಗ್ರಾಮಸ್ಥರು ಇದ್ದರು. ಅಂದರೆ ಒಂದು ಹೊಸ ಕಾಮಗಾರಿಗೆ ಈ ಫೈನಾನ್ಷಿಯಲ್ ತಗೋತೀನಿ ಅಂತ ಹೇಳೋರೆ. ಕೆಲವು ರೋಡಿನ ಅಭಿವೃದ್ಧಿ, ಚರಂಡಿ ಅಭಿವೃದ್ಧಿ, ನೀರಿನ ಅಭಿವೃದ್ಧಿ ನಾನು ಕೊಟ್ಟಿದ್ದೀನಿ. ಆಗಲೇ ನಿಮ್ಮ ಇವರು ಅಧಿವೇಶನ ಟೈಮಲ್ಲಿ ಸಿಕ್ಕಿದಾಗ ನಾನು ಕೊಟ್ಟಿದ್ದೀನಿ, ಅವ್ರಿಗೆ ಮಾಡಿಕೊಡ್ತೀನಿ ಅಂತ ಹೇಳೋರೆ. ಅದನ್ನು ನೀವು ನಾಳಿದ್ದು ಬಂದು ಅದನ್ನ ಎಸ್ಟಿಮೇಟ್ ಮಾಡಿಸ್ಕೊಂಡು ಹೋಗಿ. ನಾನು ಅಲ್ಲಿ ಗಿವ್ ಯು ದ ಕಾಪಿ ಆಫ್ ಇವರು ಹರೀಶ್ ಹತ್ರ ಒಂದು ಕಾಪಿ ಇದೆ ADBದು ಲೆಟ್ರು. ಈಗಲೇ ಇವ್ರಿಗೆ ವಾಟ್ಸಪ್ಪಲ್ಲಿ ಕಳಿಸಿ, ನಾನು ಈಗಲೇ ಕಳಿಸ್ತೀನಿ. ಅದನ್ನು ನನಗೆ ಗೊತ್ತಿರೋಗೆ ಎಷ್ಟು ದುಡ್ಡು ಬೇಕಾಯ್ತದೋ ಗೊತ್ತಿಲ್ಲ, ಮಾತ್ರ ಅದನ್ನ ಆಗಲೇಬೇಕು. ಎಸ್ಟಿಮೇಟ್ ಮಾಡ್ತೀರಾ, ಪಟ್ಟಿಲಿ ಸೇರಿಸ್ಬೇಕು. ಆಯ್ತು, ಇಲ್ಲಿ ನಿಮ್ಮ ಆ್ಯಕ್ಷನ್ ಪ್ಲಾನ್, ಫೈನಾನ್ಷಿಯಲ್ ಇಯರ್ ಆ್ಯಕ್ಷನ್ ಪ್ಲಾನ್ ಮಾಡ್ತಿರಲ್ಲ, ಇದು ಒಂದು ನಿಮಿಷ ಲೈಟ್ ಹಾಕಿ. ಇದ್ರದ್ದು ಸೈಟ್ ಇದೆಯಲ್ಲ, ನೀವು ಸ್ಕೆಚ್ ಮಾಡಿ ಡೀಟೇಲ್ಸ್ ಮಾಡಿ ನಮ್ಮ RI ಡಿಪಾರ್ಟ್ಮೆಂಟ್ ಅವ್ರನ್ನ ಸಹಾಯ ತೊಗೊಂಡು ಇದನ್ನು ಸ್ಮಶಾನಕ್ಕೆ ಅಂತಲೇ ನಾವು ಪರ್ಮನೆಂಟಾಗಿ ಒಂದು RTC ಅವ್ರ ಹೆಸರೇ ಮಾಡಬೇಕು. ಸ್ಮಶಾನ /KDBನೇ ಮಾಡಿ, ತೊಂದರೆ ಏನಿಲ್ಲ. ಬಟ್ ಸ್ಮಶಾನಕ್ಕೆ ಅಂತಲೇ ಕೊಡಿ. ಯಾಕಂತಂದರೆ ಇಲ್ಲೇನಾಗೈತೆ ಅಂದರೆ, ನಾವು ಏನಾದರೂ ಮಾಡಿದ್ರೆ ಇದು ಅಕ್ವೈರ್ ಆಗಿರೋಂಥ ಜಾಗಗಳು ರೈತರಿಂದ ನೋಟಿಫಿಕೇಶನ್ ಆಗಿದೆ. ಅದನ್ನ ನೀವು ಬೆಂಗಳೂರಲ್ಲಿ ನಿಮ್ಮ ಯಾರು ಯಾವ ಮಟ್ಟಕ್ಕೆ CO ನಾನು ಭೇಟಿ ಮಾಡ್ತೀನಿ. ನೀವು ರಿಪೋರ್ಟ್ನ ಇಲ್ಲಿಂದ ನಾನು ಲೆಟರ್ ಮುಖಾಂತರ ಕಳಿಸಿ ಅಲ್ಲಿಗೆ. ರಿಪೋರ್ಟ್ನ ಬಂದಾಗ ನನಗೆ ಹೇಳಿ, ನಾನು CO ಅವರು ಪ್ಲಸ್ ಮಿನಿಸ್ಟ್ರನ್ನ ಕರೆಸ್ಕೊಂಡು ಇದನ್ನು ಕ್ಲಿಯರ್ ಆಗಬೇಕು.